ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ. ಕರ್ನಾಟಕಕ್ಕೆ ಮತ್ತೆರಡು ರತ್ನ. ವಿಷ್ಣು ಸರೋಜಾದೇವಿಗೆ ಮರಣೋತ್ತರವಾಗಿ ರಾಜ್ಯದ ಅತ್ಯುಚ್ಚ ಪುರಸ್ಕಾರ. ಕುವೆಂಪುಗೆ ಮರಣೋತ್ತರ ಭಾರತ ರತ್ನಕ್ಕಾಗಿ ಕೇಂದ್ರಕ್ಕೆ ಶಿಫಾರಸು ಸಂಪುಟ. ಕಲಾಪದಲ್ಲಿ ಜನಪರ ಚರ್ಚೆಯಾಗಲಿ ಓಂ ಬಿರ್ಲಾ. ಕರ್ನಾಟಕದಲ್ಲಿ ಮೊದಲ ಕಾಮನ್ವೆಲ್ತ್ ಸ್ಪೀಕರ್ ಸಮ್ಮೇಳನಕ್ಕೆ ಲೋಕಸಭಾಧ್ಯಕ್ಷ ಚಾಲನೆ. ಮಾನವನ ಅಳಿವು ಉಳಿವು ಅರಣ್ಯದ ಮೇಲಿದೆ. ರಾಷ್ಟ್ರೀಯ ಅರಣ್ಯ ಹುತಾತ್ಮರ ದಿನಾಚರಣೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಅಭಿಪ್ರಾಯ. 4 ಫೈರ್ ಎನ್ಒಸಿ ಕಡ್ಡಾಯ. ಕಟ್ಟಡದ ಎತ್ತರವನ್ನು 21ರಿಂದ 15 ಮೀಟರ್ಗೆ ಪರಿಷ್ಕರಿಸಿದ ರಾಜ್ಯ ಸರ್ಕಾರ. ಡೇವಿಸ್ ಕಪ್ ಟೆನ್ನಿಸ್ ಇಂದಿನಿಂದ ಭಾರತ ಸ್ವಿಸ್ ಸೆಣಸಾಟ. ನಗಾಲ್ ದಕ್ಷಿಣೇಶ್ವರ್ ಮೇಲೆ ನಿರೀಕ್ಷೆ. ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ. ಉಳಿದಂತೆ ವಿಧಾನ ಪರಿಷತ್ 4 ನೂತನ ಸದಸ್ಯರಿಂದ ಪ್ರಮಾಣ ವಚನ ಸ್ವೀಕಾರ. ಭಗವಂತ್ ಬುದ್ಧ ಅಂಬೇಡ್ಕರ್ ಹೆಸರಿನಲ್ಲಿ ಪ್ರಮಾಣ ವಚನ. ಆಸ್ಪತ್ರೆ ಉಪಕರಣಕ್ಕೆ 20 ಕೋಟಿ ರೂಪಾಯಿ. ಬಯೋ ಸಿಎನ್ಜಿ ಘಟಕ ಸ್ಥಾಪನೆಗೆ 18 ಎಕರೆ ಜಮೀನು ಬಳಕೆಗೆ ಸಚಿವ ಸಂಪುಟ ತೀರ್ಮಾನ. ಕಲ್ಯಾಣದಲ್ಲಿ ಮಳೆ ಅಬ್ಬರ, ಜನ ಹೈರಾಣ. ಕಿತ್ತೂರು ಕರ್ನಾಟಕದಲ್ಲೂ ಭಾರೀ ಮಳೆ. ಇಂದು ಯೆಲ್ಲೋ ಅಲರ್ಟ್ ಘೋಷಣೆ. ರಷ್ಯಾ ಸೇನೆ ಸೇರುವ ಆಫರ್ಗೆ ಮರುಳಾಗಬೇಡಿ. ಭಾರತೀಯರಿಗೆ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ಎಚ್ಚರಿಕೆ. ಹಾಂಗ್ಕಾಂಗ್ ಓಪನ್ ಸಾತ್ವಿಕ್ ಚಿರಾಗ್ ಆಯುಷ್ ಲಕ್ಷ್ಯ ಸೇನ್ ಕ್ವಾರ್ಟರ್ ಫೈನಲ್ಗೆ.